ಕೋಲ್ಕತ್ತಾ ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಸಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರನ್ನು ಹತ್ಯೆ ಮಾಡಲು ಸಂಚು ರೂಪಿಸಿದ್ದ ಪಾಕ್ ಮೂಲದ ಉಗ್ರನನ್ನು ಬಂಧಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಲ್ಪಟ್ಟ ಭಯೋತ್ಪಾದಕ ಶಂಕಿತನೊಬ್ಬ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯನ್ನು ಗುರಿಯಾಗಿಸಿಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ಇತ್ತೀಚೆಗೆ ನಡೆದ ಸಿಜೆಪಿ ಪ್ರತಿಭಟನೆಯ ಮೇಲೆ ನುಸುಳಲು ಯೋಜಿಸಿದ್ದ ಎಂದು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ತಿಳಿಸಿದೆ. ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಗುಂಪಿಗೆ ಸಂಬಂಧಿಸಿದೆ. ಅಹಿಂ ಮೊಂಡಲ್ನನ್ನು 2 ದಿನಗಳ ಹಿಂದೆ ಪೂರ್ವ ಬಂದರ್ಮಾನ್ ಜಿಲ್ಲೆಯಿಂದ ಬಂಧಿಸಲಾಗಿದೆ ಎಂದು ಇನ್ಸ್ಪೆಕ್ಟರ್ ಜನರಲ್ ಎಸ್ಟಿಎಫ್ ಗೌರವ್ ಶರ್ಮಾ ತಿಳಿಸಿದ್ದಾರೆ. ಮೊಂಡಲ್ನ ಪಾಕಿಸ್ತಾನ ಮೂಲದ ನಿರ್ವಾಹಕರು ಪೊಲೀಸ್ ಸಮವಸ್ತ್ರದಲ್ಲಿ ಜಂತರ್ ಮಂತರ್ ಪ್ರತಿಭಟನಾ ಸ್ಥಳಕ್ಕೆ ಪ್ರವೇಶಿಸಿ ಅಶಾಂತಿ ಉಂಟು ಮಾಡಬೇಕೆಂದು ಬಯಸಿದ್ದರು. ಮುಖ್ಯಮಂತ್ರಿಯ ಚಲನವಲನಗಳ ಮೇಲೆ ನಿಗಾ ಇಡುವ ಕಾರ್ಯಕ್ರಮವನ್ನು ಅಹಿಂಗೆ ವಹಿಸಲಾಗಿತ್ತು ಎಂದು ಎಸ್ಟಿಎಫ್ ತಿಳಿಸಿದೆ. ಮುಖ್ಯಮಂತ್ರಿ ಕಾವಲು ಇಲ್ಲದೆ ಇರಬಹುದಾದ ಸ್ಥಳಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಅಹಿಂ ಅವರನ್ನು ಕೇಳಲಾಯಿತು ಎಂದು ಹಿರಿಯ ಅಧಿಕಾರಿ ಹೇಳಿದರು. ಮೊಂಡಲ್ ಅವರ ವಿಚಾರಣೆಯ ಸಮಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಜೆಇಎಂ ಭಯೋತ್ಪಾದಕ ಗುಂಪಿನ ಹಲವಾರು ನಿರ್ವಾಹಕರು ಸಂಪರ್ಕವನ್ನು ಎಸ್ಟಿಎಫ್ ಗುರುತಿಸಿದೆ. ನ್ಯಾಯಾಲಯವು ಅವರನ್ನು 14 ದಿನಗಳ ಎಸ್ಟಿಎಫ್ ಕಸ್ಟಡಿಗೆ ಕಳುಹಿಸಿದೆ. ಅವರ ಗೆಳತಿ ಅರ್ಪಿತಾ ಸರ್ಕಾರ್ ಅವರನ್ನು ಜಾರ್ಖಂಡ್ನಿಂದ ಬಂಧಿಸಲಾಗಿದೆ. ಈ ಇಬ್ಬರು ರಾಜ್ಯ ಸಚಿವ ಉಮೇಶ್ ರೇ ಅವರ ಮಗನನ್ನು ಹನಿ ಟ್ರ್ಯಾಪ್ ಮಾಡಲು ಮತ್ತು ಅಪಹರಿಸಿ ಅವರ ಕುಟುಂಬದಿಂದ ಸುಲಿಗೆ ಮಾಡಲು ಸಂಚು ರೂಪಿಸುತ್ತಿದ್ದರು ಎಂದು ಆರೋಪಿಸಲಾಗಿದೆ. ಶಹಜಾದ್ ಭಟ್ಟಿ ಗ್ಯಾಂಗ್ಗೆ ಸಂಬಂಧಿಸಿದ ಪಾಕಿಸ್ತಾನ ನಿರ್ವಾಹಕರ ಆದೇಶ ಮೇರೆಗೆ ಅವರು ಕೆಲಸ ಮಾಡುತ್ತಿದ್ದರು ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ.